ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಅಗ್ನಿ ಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 27ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಅದೊಂದು ಸ್ಟಾರ್ ರೇಟ್ ಇರುವ ವಸತಿ ಗೃಹವಾಗಿತ್ತು. ರೂಮ್ ನೋಡಲು ಅಚ್ಚುಕಟ್ಟಾಗಿ ತುಂಬ ವಿಶಾಲವಾಗಿತ್ತು. ಸುತ್ತಲೂ ಕಣ್ಣಾಡಿಸಿದವಳು ಅವನತ್ತ ನೋಟ ಬೀರಿದಳು. ಒಂದಿನ ಅಷ್ಟೇ ಉಳಿಯೋದಕ್ಕೆ ಎರಡೆರಡು ರೂಮ್ಗಳ ಅಗತ್ಯ ಕಾಣಲಿಲ್ಲ ನನಗೆ. ಎತ್ತಲೋ ನೋಡುತ್ತಾ ಹೇಳಿದನು. ನನಗೆ ತುಂಬ ತಲೆನೋಯ್ತಿದೆ, ಕಾಫಿ ಕುಡಿಬೇಕು. ತನ್ನ ಲಗೇಜ್ ಪಕ್ಕದಲ್ಲಿ ಇಟ್ಟು ಅಲ್ಲೇ ನಿಂತು ಹೇಳಿದಳು. ಬಾಲ್ಕನಿ ಅಂತಿದ್ದ ಆ ಜಾಗವನ್ನು ನೋಡುತ್ತಿದ್ದವನು, ಏನು? ಅವಳತ್ತ ತಿರುಗಿ ಮತ್ತೆ ಕೇಳಿದನು. ಮೂತಿ ಸೊಟ್ಟಗೆ ಮಾಡಿ ಮೂಗರಳಿಸಿ ಕೋಪ ಸಹಿಸಿದವಳು, ನನಗೆ ಕಾಫಿ ಕುಡಿಬೇಕಿದೆ ಎಂದಳು. ವೈ ನಾಟ್, ಆಗಬಹುದು ಎಂದು ಹೇಳಿ ಬಾತ್ರೂಮ್ ಕಡೆ ನಡೆದನು. ನೀವು ಸ್ನಾನ ಮಾಡಿ ಬರೋವರೆಗೂ ಕಾಯುವಷ್ಟೆಲ್ಲ ತಾಳ್ಮೆ ಇಲ್ಲ ನನಗೆ. ಅವನತ್ತ ತಿರುಗಿ ಕಣ್ಣು ಕಿರಿದು ಮಾಡಿದಳು. ಇಷ್ಟೊತ್ತು ನಾನು ಹೊರಗೆ ಅಡ್ಡಾಡಿದ್ದೇ ಹೆಚ್ಚು. ವೇಟ್ ಫಾರ್ ಎ ಮಿನಿಟ್ ಎಂದವನು ಸಿಳ್ಳು ಹಾಕುತ್ತಾ ನಡೆದನು. ಕೊಬ್ಬ. ನೆಲಕ್ಕೆ ಕಾಲಪ್ಪಳಿಸಿ ಅವನು ನಿಂತಿದ್ದ ಬಾಲ್ಕನಿಯ ಬಳಿಯೇ ಬಂದು ನಿಂತಳು. ಶವರ್ ಕೆಳಗೆ ನಿಂತವನಿಗೆ ಒಂದು ರೀತಿಯ ರೋಮಾಂಚನವಾಗಿತ್ತು. ಅವಳೆದುರು ಬಿಗಿ ಧೋರಣೆ ತಾಳಲು ಸಾಧ್ಯವಾಗದೆ ಎಣಗಾಡುತ್ತಿದ್ದರೆ ಅವನ ಕೋಪಕ್ಕೆ ಕಿಚ್ಚು ಹತ್ತಿಸುವಂತೆ ವರ್ತಿಸುತ್ತಿದ್ದಳು ಪ್ರಣತಿ. ಮೊದಲೇ ಜಮದಗ್ನಿಯ ಮೊಮ್ಮಗನ ಹಾಗೆ ಆಡುವ ಗೌತಮ್ಗೆ ಪ್ರಣತಿಯನ್ನು ಸಹಿಸುವುದು ಚೂರು ಕಷ್ಟವಾಗಿತ್ತು. ಆದರೂ ಅವಳಿಗೆ ಟಕ್ಕರ್ ಕೊಡುವ ರೀತಿಯಲ್ಲೇ ವರ್ತಿಸುತ್ತಿದ್ದನು. ಟ್ಯಾಕ್ಸಿ ಡ್ರೈವರ್ ಮುಂದೆ ನೋಟನ್ನು ಹಿಡಿದಾಗ ಹಿಂದಕ್ಕೆ ಸರಿಸಿ ತನ್ನ ಬಳಿಯಿದ್ದ ಹಣ ತೆಗೆದು ಕೊಟ್ಟಿದ್ದಳು. ಪ್ರಸ್ತುತ ಅವನ ಕೋಪಕ್ಕೆ ಅದೇ ಕಾರಣವಾಗಿತ್ತು. ಅವನು ಹೊರಬರಲು ಅರ್ಧ ಗಂಟೆಯೇ ಬೇಕಾಯಿತು. ಅವನತ್ತ ನೋಡಿ ಮನದಲ್ಲೇ, ಇಲ್ಲೇ ಸ್ನಾನ ಮಾಡಬೇಕಂತ ಮನುಷ್ಯ ಏನು ವಾರದಿಂದ ಹಾಗೇ ಇದ್ನಾ? ಕಣ್ಣುಗಳನ್ನು ಗೋಲಿಯ ಹಾಗೆ ತಿರುಗಿಸಿದಳು. ಮಾವನ ಮನೆ ನೀರಿಗೆ ಮಾವನ ಮಗಳು ಟ್ಯಾಕ್ಸ್ ಹಾಕ್ಬಿಟ್ರೆ ಅನ್ನೋ ಭಯಕ್ಕೆ. ಅವನು ಕೂದಲು ಒರೆಸುತ್ತಾ ಹೇಳಿದಾಗ ಪ್ರಣತಿ ನೋಟ ಕೆಳಗಿಳಿಯಿತು. ಸಾಧಾರಣ ಟೀ ಶರ್ಟ್ ಮತ್ತು ಜೀನ್ಸ್ ತೊಟ್ಟವನು ಅವಳತ್ತ ತಿರುಗಿ, ಹೋಗೋಣ ಎಂದನು. ನನಗೆ ಫ್ರೆಶ್ ಅಪ್ ಆಗೋಕಿದೆ. ಅವನತ್ತ ಓರೆ ನೋಟ ಬೀರಿ ಹೇಳಿದಳು. ಓ, ನಮ್ಮ ಮಾವನ ಮಗಳಿಗೆ ಅದೆಲ್ಲ ಅಭ್ಯಾಸ ಇರಲ್ಲ ಅಂದ್ಕೊಂಡಿದ್ದೆ. ನಕ್ಕನು. ಕಣ್ಣು ಕಿರಿದು ಮಾಡಿ ಅವನತ್ತ ನೋಡಿ, ನನಗೆ ಜಾಸ್ತಿ ಮಾತು ಇಷ್ಟ ಆಗಲ್ಲ, ದಯವಿಟ್ಟು ಹೊರಗೋದ್ರೆ ಸಂತೋಷ ಎಂದಳು. ನಾನು ಯಾಕೆ ಹೊರಗೋಗ್ಬೇಕು? ಬಾಚಣಿಗೆಯಲ್ಲಿ ಕೂದಲನ್ನು ಒಪ್ಪವಾಗಿ ಕೂರಿಸುತ್ತಾ ಕೇಳಿದನು. ನಾನು ಬಟ್ಟೆ ಚೇಂಜ್ ಮಾಡಬೇಕು ಅಳುಕುತ್ತಾ ಹೇಳಿದಳು. ಅವಳ ಹತ್ತಿರ ಬಂದು ಅವಳ ಮುಂದೆ ನಿಂತು, ವಿಶಾಲವಾದ ಬಾತ್ರೂಮ್ ಇದೆ. ಅವನ ಧ್ವನಿಗೆ ಬೆದರಿದಳು ಕ್ಷಣ. ಏನು ಹೇಳ್ತಾ ಇದ್ದೀರಿ ನೀವು? ಇದೆಲ್ಲ ಸರಿ ಇರಲ್ಲ. ನಾನು ಪದೇ ಪದೇ ಯಾಮರಲ್ಲ. ಅರಿವಿಲ್ಲದೆ ಒಂದೇ ಸಮ ಮಾತನಾಡುತ್ತಿದ್ದವಳನ್ನು ನೋಡಿ ಜೋರಾಗಿ ನಕ್ಕನು. ಅಲ್ಲ, ನೀವು ಓದೋ ಪುಸ್ತಕಗಳಲ್ಲಿ ಅಲ್ಪ ವಿರಾಮ, ಪೂರ್ಣ ವಿರಾಮ ಇರೋದನ್ನು ನೋಡಿದಿರಿ ಅಲ್ವಾ ಕೇಳಿದನು. ಯಾಕೆ? ನರ್ವಸ್ ಆಗಿದ್ದಳು ಚೂರು. ನಾನಿನ್ನೂ ಕಂಪ್ಲೀಟೇ ಮಾಡಿಲ್ಲ. ಜಾಸ್ತಿ ಮಾತು ಇಷ್ಟ ಆಗಲ್ಲ ಅಂತಲೇ ಇಷ್ಟೊಂದು ಮಾತಾಡ್ತಾ ಇದ್ದೀರಿ. ಇನ್ನು ಮಾತಾಡೋದು ಇಷ್ಟ ಆಗಿದ್ದಿದ್ರೆ ದೇವಾ, ವಿಶ್ವನಾಥನ ಸನ್ನಿಧಿಲಿ ನನ್ನ ತಲೆಗೆ ಶೂಟೌಟ್ ಆಗಿರ್ತಾ ಇತ್ತು ಎಂದವನು. ನಾನು ಹೇಳಿದ್ದು ಬಾತ್ರೂಮ್ ವಿಶಾಲವಾಗಿದೆ, ಜೊತೆಗೆ ಡ್ರೆಸ್ ಚೇಂಜ್ಗಂತಾನೆ ಸೆಪ್ರೇಟ್ ರೂಮ್ ಅಲೋಕೇಟ್ ಮಾಡಿದ್ದಾರೆ. ನೀವು ವರಿ ಮಾಡಿಕೊಳ್ಳೋ ಅಗತ್ಯ ಇಲ್ಲ. ತುಂಬ ಕಂಫರ್ಟ್ ಆದ ರೂಮ್. ಫೀಲ್ ಫ್ರೀ, ಓಕೆ ಹೇಳಿ ಫೋನ್ ಹಿಡಿದು ಹೊರ ನಡೆದನು. ಅವನು ಹೋದತ್ತಲ್ಲೇ ದುಮುಗುಡುತ್ತಾ ನೋಡಿದಳು. ಬೇಕಂತಾನೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಮನದಲ್ಲೇ ಅಂದುಕೊಂಡು ಫ್ರೆಶ್ ಅಪ್ ಆಗಲು ಹೋದಳು. ಬಂದ ಕ್ಲೈಂಟ್ಗಳನ್ನು ವಿವೇಕ್ ನಗು ನಗುತ್ತಾ ಮಾತನಾಡಿಸುತ್ತಿದ್ದರೆ ಅವರಿಗೆ ಬೇಕಾದ ಮಾಹಿತಿಗಳನ್ನು ನೀಡುತ್ತಿದ್ದಳು ಸುಮಾ. ಅದೆಷ್ಟು ಬಾರಿ ಸುಮಾ ಎಂದಿದ್ದನೋ ವಿವೇಕ್. ಆದರೆ ಸುಮಾ ಶಿಸ್ತಾಗಿ ತನ್ನ ಕೆಲಸವನ್ನಷ್ಟೇ ಮಾಡುತ್ತಿದ್ದಳು, ಅವನ ಮಾತಿಗೆ ಪ್ರತಿಕ್ರಿಯಿಸದೆ.
ಕ್ಲೈಂಟ್ ಬಳಿ ನಗು ನಗುತ್ತಾ ಮಾತನಾಡುತ್ತಿದ್ದ ಸುಮಾ ಅಲ್ಲಿಂದ ಹೊರಬಂದ ಮೇಲೆ ಗಡುಸಾಗಿ ಇರುತ್ತಿದ್ದಳು. ವಿಚಿತ್ರ ಎಂದುಕೊಂಡ ವಿವೇಕ್ ತನ್ನ ಕೆಲಸದಲ್ಲೇ ಮುಳುಗಿ ಹೋಗಿದ್ದನು. ಮೆಟ್ಟಿಲಿಳಿದು ಬಂದರು ಇಬ್ಬರು. ರೂಮ್ಗೆ ತರಿಸಬಹುದಿತ್ತು ಅಲ್ವಾ? ಗೊಣಗಿದವಳ ನೋಡಿ ನಕ್ಕನು. ಅಪರೂಪಕ್ಕೆ ಅತ್ತೆ ಮಗಳ ಜೊತೆ ಕಾಫಿ ಕುಡಿಯೋ ಭಾಗ್ಯ ಸಿಗ್ತಿದೆ. ರೂಮಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ನನಗೆ. ಮತ್ತೊಮ್ಮೆ ಸಿಳ್ಳು ಹಾಕಿದನು. ಮೂತಿ ಸೊಟ್ಟ ಮಾಡಿ ಅವನತ್ತ ನೋಡಿದಳು. ಲವ್ವರ್ ಬಾಯ್ ಹಾಗೆ ನಡೆದುಕೊಳ್ಳುವ ಅವನ ವರ್ತನೆ ಅವಳಿಗೆ ಕೋಪ ತರಿಸುತ್ತಿತ್ತು. ಟೇಬಲ್ ಮುಂದೆ ಎದುರು ಬದುರಾಗಿ ಕುಳಿತರು. ಅವಳ ಕಣ್ಣನ್ನೇ ನೋಡುತ್ತಿದ್ದನು ಅವನು. ಅವಳು ತಕ್ಷಣ ಅವನತ್ತ ನೋಡಲು ನೋಟ ಬದಲಿಸಿ ಸಿಳ್ಳು ಹಾಕಿದನು. ಕಣ್ಣು ಕಿರಿದು ಮಾಡಿದಳು ಪ್ರಣತಿ. ಟು ಕಾಫಿ ಬಂದ ವೇಟರ್ ಬಳಿ ಹೇಳಿದನು. ಟೇಬಲ್ ಮೇಲೆ ತಾಳ ಹಾಕುತ್ತಿದ್ದವು ಅವನ ಕೈ ಬೆರಳುಗಳು. ವೇಟರ್ ಕಾಫಿ ತಂದಿಟ್ಟು ಹೋದನು. ಕಾಫಿ ಗುಟುಕಿರಿಸಿದವಳಿಗೆ ಕಹಿ ಅನುಭವವಾಗಿತ್ತು. ಸಕ್ಕರೆ ಸೋಕಿಸೇ ಇಲ್ಲವೇನೋ ಅನ್ನುವ ಹಾಗಿತ್ತು. ಗಟ್ಟಿ ಕಾಫಿ ಕುಡಿದು ಅಭ್ಯಾಸವಿದ್ದ ಅವಳಿಗೆ ತಿಳಿ ನೀರಿನಂತಿದ್ದ ಆ ಕಾಫಿ ರುಚಿಸಲಿಲ್ಲ. ಮುಖ ಕಿವುಚಿ ಕುಡಿಯುತ್ತಿದ್ದವಳನ್ನು ನೋಡಿ ನಕ್ಕನು. ಎಲ್ಲ ಕಡೆ ಮನೇಲಿ ಸಿಕ್ಕಷ್ಟೇ ಆತಿಥ್ಯ ಸಿಗೋಲ್ಲ ಮೇಡಮ್ ಎಂದನು. ಅಡ್ಜಸ್ಟ್ ಮಾಡಿಕೊಳ್ಳುವಷ್ಟು ಸುಮಾರಾಗಿಲ್ಲ ಈ ಕಾಫಿ ಎಂದಳು ದುರುಗುಟ್ಟುತ್ತಾ. ಕಪ್ ಕೆಳಗಿಳಿಸಿ ಅವಳತ್ತ ನೋಡಿ, ಕೆಟಲ್ ರೂಮಲ್ಲೇ ಇದೆ, ನಿನಗಿಷ್ಟ ಆಗೋ ಹಾಗಿದ್ರೆ ಬ್ಲಾಕ್ ಕಾಫಿ ಮಾಡ್ಕೊ ಎಂದು ಸಲಹೆ ನೀಡಿದನು. ಏನೂ ಮಾತನಾಡದೆ ಕೈಯಲ್ಲಿದ್ದ ಕಪ್ ಬರಿದು ಮಾಡಿದಳು. ಹಾಯ್ ಸರ್, ನಿಮಗೆ ಹೋಟೆಲ್ ಇಷ್ಟ ಆಯಿತಾ? ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಎಲ್ಲರನ್ನೂ ವಿಚಾರಿಸಿಕೊಳ್ಳುತ್ತಿದ್ದ ಆ ಹೋಟೆಲ್ ಮ್ಯಾನೇಜರ್ ಇವರ ಬಳಿಯೂ ಬಂದಿದ್ದನು. ಹಾಂ ಮಿಸ್ಟರ್, ಹೋಟೆಲ್ ಏನೋ ಚೆನ್ನಾಗಿದೆ, ಆದರೆ ಈ ಕಾಫಿ ಚೆನ್ನಾಗಿಲ್ಲ ಎಂದನು. ಸಾರಿ ಸರ್, ನಾನು ಬೇರೆ ಕಳಿಸ್ತೀನಿ ವಿಧೇಯನಾಗಿ ಹೇಳಿದ ಆ ವ್ಯಕ್ತಿಯನ್ನು ಕಂಡು ನಕ್ಕನು. ನೋಡಿ ಮಿಸ್ಟರ್, ನಾವು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋ ಮೇನ್ ಥಿಂಗ್ ಅಂದರೆ ಗುಡ್ ವೈಬ್ನ ಕ್ರಿಯೇಟ್ ಮಾಡೋದು, ಅದ್ರ ಜೊತೆಗೆ ಅವರಿಗೆ ಗುಡ್ ಸರ್ವಿಸ್ ಕೊಡೋದು. ನಾನು ನಿಮ್ಮ ಹೋಟೆಲ್ ಬಗ್ಗೆ ನೋಡಿದಾಗ ಒಳ್ಳೆ ರಿವ್ಯೂಸ್ ಇತ್ತು. ಐ ಹೋಪ್ ಅದು ಸುಳ್ಳಾಗಲ್ಲ ಅಂತ ಎಂದವನು ಫೋನ್ ಬಂದದ್ದು ನೋಡಿ 1 ಮಿನಿಟ್ ಎಂದು ಅಲ್ಲಿಂದ ನಡೆದನು. ಮ್ಯಾನೇಜರ್ ಪ್ರಣತಿ ಬಳಿ ಬಂದು, ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ಮೇಡಮ್ ಎಂದನು. ಇಟ್ಸ್ ಓಕೆ, ಬಿಲ್ ಪ್ಲೀಸ್ ಎಂದಳು. ಓಕೆ ಮೇಡಮ್ ಅಲ್ಲಿಂದ ನಡೆದನು. ಪ್ರಣತಿ ಗೌತಮ್ ಬಂದದ್ದನ್ನು ನೋಡಿದ ಪುಂಡರ ಗುಂಪೊಂದು ಅವರಿಬ್ಬರ ಬಗ್ಗೆ ಪಿಸು ಪಿಸು ಮಾತನಾಡುತ್ತಿದ್ದರು. ಮೊದಲು ಅಷ್ಟೇನು ಕೇಳುತ್ತಿರಲಿಲ್ಲ. ಗೌತಮ್ ಹೊರಗೋದ ಬಳಿಕ ಅವರು ಧ್ವನಿ ಏರಿಸಿ ಮಾತನಾಡುತ್ತಿದ್ದರು. ಹೇಯ್, ಕನ್ನಡದ ಕಪಲ್ಸ್ ಕಣೋ, ಹಿಂದಿ ಬರಲ್ಲ ಅನ್ಸುತ್ತೆ ಒಬ್ಬ ಹೇಳಿ ಜೋರಾಗಿ ನಕ್ಕ. ಏನು ಮಗ, ಕಾಶಿಲೂ ಹನಿಮೂನ್ ಮಾಡ್ಕೊಳ್ತಾರಾ? ಇನ್ನೊಬ್ಬ ರಾಗ ಹೇಳಿದ. ಕಾಶ್ಮೀರ ಮನಾಲಿ ಬೋರ್ ಅನ್ಸಿರ್ಬೇಕು ಮಗ ಇನ್ನೊಬ್ಬನ ಮಾತು. ಅಷ್ಟೊಳ್ಳೆ ಪ್ಲೇಸಸ್ ಬೋರ್ ಆಗೋಕ್ಕೆ ಹೇಗೆ ಸಾಧ್ಯನೋ? ಆ ಚಳಿ, ಆ ಹಿಮ, ಮೈ ಬೆಚ್ಚಗೆ ಮಾಡೋ ಹುಡುಗಿ, ಆಹಾ ಒಬ್ಬ ವರ್ಣಿಸಲು ನಿಂತ. ಇಲ್ಲಿ ಚಳಿ ಹಿಮ ಇಲ್ಲ ಅನ್ನೋದು ಬಿಟ್ಟರೆ ಅದೇ ಅಟ್ಮಾಸ್ಫಿಯರ್ ಇದೆಯಲ್ಲ ಮಗ, ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕು ಕಣೋ ಎಂದ ಇನ್ನೊಬ್ಬ. ಹೇ, ಮದುವೆಗೆ ಮೊದಲೇ ಕಾಶ್ಮೀರ ಮನಾಲಿ ಮುಗಿಸಿರ್ಬೇಕು, ಅದಕ್ಕೆ ಇಲ್ಲಿಗೆ ಬಂದಿರಬೇಕು ಜೋರಾಗಿ ನಕ್ಕ ಒಬ್ಬ. ನನಗನ್ಸುತ್ತೆ ಅಕ್ರಮ ಸಂಬಂಧ ಇರಬೇಕಂತ, ಮನೆಯಲ್ಲಿ ಸುಳ್ಳು ಹೇಳಿ ಇಲ್ಲಿಗೆ ಬಂದಿರಬೇಕು, ದೇವರ ದರ್ಶನದ ಜೊತೆಗೆ ದೇಹಗಳ ಎನ್ನುತ್ತಿರುವಾಗಲೇ ಅವನ ಬಳಿ ಬಂದು ಕೈ ಕಟ್ಟಿ ನಿಂತಿದ್ದಳು ಪ್ರಣತಿ. ಕ್ಯಾ? ಆತನು ಎದ್ದು ನಿಂತ. ನಿನ್ನ ಮೇಲೆ ಕ್ರಶ್ ಆಗಿರಬೇಕು ಮಗ, ಹೊಡೆದಿಯಲ್ಲೋ ಲಾಟ್ರಿ, ಎಂಜಾಯ್. ಮತ್ತೊಬ್ಬ ಹುಬ್ಬಾರಿಸಿ ಟೇಬಲ್ ಮೇಲೆ ತಾಳ ಹಾಕಿದ. ಅವನ ಕೆನ್ನೆಗೆ ಬಾರಿಸಿದಳು ಪ್ರಣತಿ. ಹೇ ಯೂ ಎಂದವನ ಇನ್ನೊಂದು ಕೆನ್ನೆ ಕೂಡ ಅವಳ ಕೈ ರುಚಿ ನೋಡಿತ್ತು. ಪವಿತ್ರವಾದ ದೇವರ ಸನ್ನಿಧಿಯಲ್ಲೂ ನಿಮ್ಮ ಕಾಮದ ಕಣ್ಣುಗಳಿಗೆ ಇದೇ ಕಾಣೋದಾ? ಇಂಥ ಸ್ಥಳಗಳಲ್ಲೂ ನಿಮ್ಮಂಥ ಪೊರ್ಕಿಗಳಿರ್ತಾರೆ ಅನ್ನೋದು ತಿಳಿದಿರಲಿಲ್ಲ ನನಗೆ. ಛೀ, ನಿಮ್ಮ ಯೋಗ್ಯತೆಗಳಿಗೆ
ಎದುರಿಗಿದ್ದವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಅವನ ತಲೆ ಬಾಗಿತ್ತು. ಪಬ್ಲಿಕ್ ಪ್ಲೇಸಲ್ಲಿ ಕುಳಿತು ಒಬ್ಬರ ಬಗ್ಗೆ ಕಮೆಂಟ್ ಪಾಸ್ ಮಾಡೋ ಮೊದಲು ತಿಳಿದುಕೊಳ್ಳಿ ನಿಮ್ಮ ಯೋಗ್ಯತೆಗಳೇನಂತ. ನನ್ನ ಪ್ಲೇಸಲ್ಲಿ ನಿನ್ನ ಅಕ್ಕನೋ ತಂಗಿನೋ ಇದ್ದಿದ್ರೆ ಹೀಗೆ ಮಾತಾಡ್ತಾ ಕೂರ್ತಾ ಇದ್ರಾ? ಅವರನ್ನೆಲ್ಲ ನೋಡುತ್ತಾ ಕೇಳಿದಳು. ಎಲ್ಲರ ತಲೆ ಒಮ್ಮೆಲೆ ಬಾಗಿತ್ತು. ಹೇ ಯು, ಎಲ್ಲರೂ ನಿನ್ನ ಹಾಗೆ ರೋಗ್ಸ್ ಆಗಿರಲ್ಲ. ಅಕ್ರಮ ಸಂಬಂಧನ ಕರ್ಕೊಂಡು ಬಂದು ಈ ಪವಿತ್ರವಾದ ಹಿಂದೂ ಸ್ಥಳನ ಕಸದ ತೊಟ್ಟಿ ಮಾಡೋಕ್ಕೆ. ಮುಂದೆ ಒಂದಿನ ನಿನಗೂ ಮದುವೆಯಾಗೋ ಸಂದರ್ಭ ಬಂದಾಗ ನಿನ್ನ ಹೆಂಡತಿ ಜೊತೆ ಹೋಗೋ ದೇವಸ್ಥಾನಗಳೆಲ್ಲ ಹನಿಮೂನ್ ಸ್ಪಾಟೇ ಆಗಿರ್ತವ ಹಾಂ ಎಂದಳು. ಅವನು ಸಾರಿ ಸಿಸ್ಟರ್ ಎಂದಾಗ, ಭಾಷೆ ಮುಖ್ಯ ಆಗಲ್ಲ, ಮನುಷ್ಯನ ಗುಣ ಅವನ ನಡತೆಯಿಂದ ಅಭಿವ್ಯಕ್ತ ಆಗೋದು, ನೆನಪಿರಲಿ ಎಂದು ಹೇಳಿ ತನ್ನ ರೂಮಿನತ್ತ ನಡೆದಳು. ಹೇ ಏನೋ ಮಗ, ಮಹಾಕಾಳಿನ ಲೈವ್ ಆಗಿ ನೋಡ್ದಾಗಾಯ್ತಲ್ಲೋ, ಒಬ್ಬ ಭಯದಿಂದ ಹೇಳಿದನು. ತಂದೆಯ ಜೊತೆ ಮಾತಿನಲ್ಲಿ ಇದ್ದವನಿಗೆ ದೂರದಲ್ಲಿ ಆಗುತ್ತಿದ್ದ ಸದ್ದುಗದ್ದಲ ತುಸು ಮಟ್ಟಿಗೆ ಕೇಳಿಸುತ್ತಿತ್ತು. ಮಾತು ಮುಗಿಸಿ ತಿರುಗಿದಾಗ ಏರುಧ್ವನಿಯಲ್ಲಿ ಪ್ರಣತಿಯ ಮಾತುಗಳು ನಡೆಯುತ್ತಿದ್ದವು. ಅಲ್ಲೇ ನಿಂತು ಕೇಳಿಸಿಕೊಂಡವನ ಮುಖದಲ್ಲಿ ತಿಳಿಮಂದಹಾಸ ಮೂಡಿತ್ತು. ಒಮ್ಮೆ ಕೋಪ, ಸಹನೆ, ಪ್ರೀತಿ, ಕರುಣೆ, ಜಿಗುಪ್ಸೆ ಎಲ್ಲವನ್ನೂ ತನ್ನಲ್ಲಿ ಅಡಕವಾಗಿಟ್ಟುಕೊಂಡ ಅಪ್ಪಟ ಕನ್ನಡದ ಹೆಣ್ಣು. ಸೂಪರ್ ಭಾರ್ಗವ ಅಂಕಲ್. ಮೇ ಬಿ ಸಿಂಧೂರ ಅತ್ತೆ ಇದ್ದಿದ್ರೂ ಇಷ್ಟು ಮಟ್ಟಿನ ಪ್ರಬುದ್ಧತೆ ಅವಳಲ್ಲಿ ತುಂಬ್ತಿರ್ಲಿಲ್ವೇನೋ. ಸಮಯಕ್ಕೆ ತಕ್ಕ ಹಾಗೆ ವರ್ತಿಸುವ ಕುಶಲಮತಿ, ಎಲ್ಲಿಯೂ ಅತಿಯಾಗಿ ವರ್ತಿಸಳು. ಸುಂದರ ಮುಖದ ಸುಲಕ್ಷಣ ಕೋಮಲೆ. ಕೈಕಟ್ಟಿ ನಿಂತು ಅವಳನ್ನೇ ನೋಡುತ್ತಿದ್ದವ ನಮ್ಮನ ಅವಳ ಬಗ್ಗೆ ಸಹಬಾಷ್ಗಿರಿ ಕೊಟ್ಟಿತ್ತು. ಪ್ರೇಮದ ಮುದ್ರೆಯನ್ನು ಹೊತ್ತಿಕೊಂಡಿದ್ದ ಹೃದಯ ಇಂದು ಗೌರವದ, ಅಭಿಮಾನದ ಪರಾಕಾಷ್ಠೆಗೆ ನೇರ ಸಾಕ್ಷಿಯಾಗಿತ್ತು. ಬಗೆದಷ್ಟು ತೆರೆದುಕೊಳ್ಳುವ ಸ್ವಗುಣಗಳು ಅವಳ ಬಗೆಗಿನ ಒಲುಮೆಯ ಹುಚ್ಚು ಸಾಗರದಲ್ಲಿ ಮಿಂದೇಳಿಸಿತ್ತು. ದಿಗ್ಮೂಢರಾಗಿ ಪ್ರಣತಿ ಹೋಗುತ್ತಿರುವತ್ತಲೇ ನೋಡುತ್ತಾ ನಿಂತಿದ್ದ ಹುಡುಗರ ಮುಂದೆ ಚಿಟಕೆ ಹೊಡೆದನು ಗೌತಮ್. ಮೊದಲೇ ಬಿರುಗಾಳಿಗೆ ಚೆದುರಿದ ತರಗೆಲೆಯಂತೆ ಇದ್ದ ಹುಡುಗರಿಗೆ ಗೌತಮ್ನನ್ನು ನೋಡಿ ಭಯಕ್ಕೆ ನಡುಕ ಶುರುವಾಯಿತು. ಸರ್, ಸಾರಿ ಸರ್, ಒಬ್ಬ ತಡವರಿಸುತ್ತಾ ಹೇಳಿದಾಗ ನಕ್ಕು ಅವನ ಹೆಗಲ ಮೇಲೆ ಕೈ ಹಾಕಿದ ಗೌತಮ್. ಅವಳ ಮಾತುಗಳು ನಿಮ್ಮ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂತ ನಿಮ್ಮ ಕಣ್ಣಲ್ಲಿರೋ ಭಯನೇ ಹೇಳ್ತಿದೆ. ಮೊದಲಿನ ಹಾಗೆ ಗಂಡಸರು ದೌರ್ಜನ್ಯ, ದಬ್ಬಾಳಿಕೆಗೆ ಸೊರಗಿ ನೊಂದು ಮೂಲೆಯಲ್ಲಿ ಕೂರೋ ಹೆಣ್ಮಕ್ಳು ಗತದಲ್ಲಿ ಹುದುಗೋಗಿದ್ದಾರೆ. ಈಗ ಎಲ್ಲರೂ ಸಮಾನರೇ. ಅದರಲ್ಲೂ ನಮಗಿಂತ ಎಷ್ಟೋ ಮುಂದಿದ್ದಾರೆ ಹೆಣ್ಮಕ್ಳು. ಕೀಳಾಗಿ ಮಾತಾಡೋದನ್ನು ಬಿಟ್ಟು ಸಾಧ್ಯವಾದರೆ ಬೆಂಬಲಿಸೋಣ, ಇಲ್ಲ ಬೆಲೆ ಕೊಡೋಣ. ಅಂದಹಾಗೆ ನಿಮಗೆಲ್ಲ ಥ್ಯಾಂಕ್ಸ್. ನಕ್ಕು ಮ್ಯಾನೇಜರ್ ಬಳಿ ನಡೆದನು. ಕಣ್ಣ ಮುಂದೆ ದೆವ್ವವನ್ನು ನೋಡಿದಂತೆ ಹೆದರಿದ್ದವರಿಗೆ ಗೌತಮ್ನ ಕೂಲ್ ಮಾತುಗಳು ಅಚ್ಚರಿ ಮೂಡಿಸಿದ್ದವು. ಅರ್ಥವಾಗದವರಂತೆ ಅವನತ್ತಲೇ ನೋಡುತ್ತಿದ್ದರು. ಸಾರಿ ಸರ್, ಅವರು ನಮ್ಮ ಬಾಸ್ ಮಗನ ಫ್ರೆಂಡ್ಸ್, ಎದುರು ಮಾತನಾಡೋಕ್ಕೆ ಆಗೋದಿಲ್ಲ. ತಲೆ ತಗ್ಗಿಸಿದಾಗ, ಇಟ್ಸ್ ಓಕೆ, ನನ್ನ ರೂಮಿಗೆ 2 ಸ್ಪೆಷಲ್ ಆ್ಯಂಡ್ ಸ್ಟ್ರಾಂಗ್ ಕಾಫಿ ಕಳಿಸೋಕ್ಕಾಗತ್ತಾ ಕೇಳಿದನು. ನೀವು ಚೆಕ್ಔಟ್ ಆಗೋವರೆಗೂ ಸ್ಪೆಷಲ್ ಸರ್ವಿಸ್ ನಾನೇ ಪ್ರೊವೈಡ್ ಮಾಡ್ತೀನಿ ಸರ್. ನಿಮಗಾದ ಅವಮಾನವನ್ನು ನನ್ನಿಂದ ಭರಿಸೋಕ್ಕಾಗಲ್ಲ, ಆದರೆ ದಯಮಾಡಿ ಕ್ಷಮಿಸಬೇಕು. ದೀನನಾಗಿ ಹೇಳಿದಾಗ ಅವನ ಪರಿಸ್ಥಿತಿಯ ಬಗ್ಗೆ ಅಯ್ಯೋ ಅನಿಸಿತ್ತು. ಕೆಲವೊಬ್ಬರಿಗೆ ಒಳ್ಳೆಯ ಮನಸ್ಸಿದ್ರೆ ಪರಿಪೂರ್ಣ ಸ್ವಾತಂತ್ರ್ಯ ಇರಲಾರದು. ಆ ಮ್ಯಾನೇಜರ್ನ ನೋಡಿ ಗೌತಮ್ಗೆ ಹಾಗನ್ನಿಸಿತ್ತು. ಇಡೀ ಹೋಟೆಲಿನ ಜವಾಬ್ದಾರಿಯನ್ನು ಆ ಮ್ಯಾನೇಜರಿಗೆ ಕೊಟ್ಟಿದ್ದರೆ ಆ ಹೋಟೆಲ್ ಇನ್ನೂ ಒಳ್ಳೆಯ ಲಾಭವನ್ನು ಪಡೆಯುತ್ತಿತ್ತು ಎಂದುಕೊಂಡನು. ಆ ಸಮಯದಲ್ಲಿ ವಿವೇಕ್ ನೆನಪಾಗಿದ್ದನು. ಇಡಿಯಟ್ ಮನದಲ್ಲೇ ಅಂದುಕೊಂಡು, ಅಂದಹಾಗೆ ಬಿಲ್ ಎಂದನು. ಆಲ್ರೆಡಿ ಮ್ಯಾಮ್ ಪೇ ಮಾಡಿದ್ದಾರೆ ಸರ್, ತುಸು ತೊಟಿ ಅರಳಿಸಿ ಹೇಳಿದನು ಮ್ಯಾನೇಜರ್. ಎಕ್ಸ್ಪೆಕ್ಟ್ ಮಾಡಿದ್ದೆ, ಸ್ವಾಭಿಮಾನ ಸುಬ್ಲಕ್ಷ್ಮಿ ಮನದಲ್ಲೇ ಅಂದುಕೊಂಡು, ಓಕೆ,
ಎಂದು ಹೇಳಿ ಲಿಫ್ಟ್ ಕಡೆ ನಡೆದನು. ಗೌತಮ್ಗೆ ಪ್ರಣತಿ ಮೇಲೆ ಪ್ರೀತಿ ಇದ್ದುದು ನಿಜ. ತಂದೆ ಸತ್ತ ಮೇಲೆ ಸ್ವಲ್ಪ ಮಟ್ಟಿಗೆ ಕರುಣೆ ಬಂದಿದ್ದೂ ನಿಜ. ಆದರೆ ರೇಖಾ ಬಂದು ಫ್ಲೈಟ್ ಟಿಕೆಟ್ ಅಮೌಂಟ್ ಎಂದು ಕೊಟ್ಟಾಗ ಅವನಿಗೆ ಪ್ರಣತಿ ಮೇಲಿನ ಸಾಫ್ಟ್ ಕಾರ್ನರ್ ಪೂರ್ತಿ ಇಳಿದು ಹೋಗಿತ್ತು. ಅಸಹಾಯಕತೆ, ನೋವು, ಹಸಿವು, ಅವಮಾನವನ್ನು ಎದುರಿಸಿದ್ದ ಭಾರ್ಗವ್ ಮಗಳನ್ನು ಸಮಾಜದಲ್ಲಿ ಧೈರ್ಯವಾಗಿ ಬದುಕುವ ರೀತಿಯನ್ನು ಕಲಿಸಿ ಹೋಗಿದ್ದರು. ಅಪ್ಪನ ಆಸೆಯಂತೆ ತಮ್ಮೊಟ್ಟಿಗೆ ಬರುತ್ತಾಳೆ ಎನ್ನುವ ಅವನ ನಂಬಿಕೆಯ ಸೌಧ ತುಸು ಅಲ್ಲಾಡಲು ಶುರುವಾಗಿತ್ತು. ಆದರೆ ಎಲ್ಲವನ್ನೂ ಧೈರ್ಯವಾಗಿ ಮುನ್ನಡೆಸಿಕೊಂಡು ಹೋಗುವ ಹೆಣ್ಣು ಅವನ ಜೊತೆ ಬರಲು ಒಪ್ಪಿದ್ದೇ ಸೋಜಿಗವಾಗಿತ್ತು ಅವನಿಗೆ. ರೂಮಿಗೆ ಬಂದಾಗ ಕೈಯಲ್ಲಿ ಪುಸ್ತಕ ಹಿಡಿದು ಕುಳಿತಿದ್ದಳು ಪ್ರಣತಿ. ಕೆಮ್ಮುತ್ತಾ ಅವಳ ಪಕ್ಕ ಬಂದು ಕುಳಿತನು. ಓರೆಗಣ್ಣಲ್ಲಿ ಅವನತ್ತ ನೋಡಿ ಮತ್ತೆ ಓದನ್ನು ಮುಂದುವರೆಸಿದಳು. ರೂಮಿಗೆ ಕಾಫಿ ಬಂದಿತ್ತು. ತಾನು ಒಂದು ಕಪ್ ತೆಗೆದುಕೊಂಡು ಅವಳ ಪಕ್ಕ ಒಂದು ಕಪ್ಪನ್ನು ಇಟ್ಟು ಬಾಲ್ಕನಿಗೆ ಹೋಗಿ ನಿಂತನು. ಮೆಲ್ಲಗೆ ತಲೆ ಎತ್ತಿದವಳು ಅವನತ್ತ ನೋಟ ಬೀರಿದಳು. ಪಕ್ಕದಲ್ಲೇ ಕಾಫಿಯ ಗಮಲು ಹರಿದು ಬಂದಾಗ ಕೈಯಲ್ಲಿ ಹಿಡಿದಿದ್ದ ನಾಯಿ ನೆರಳು ಪುಸ್ತಕ ಹಾಸಿಗೆಯ ಮೇಲೆ ಮಕ್ಕಾಡೆ ಮಲಗಿತ್ತು. ಪುನರ್ಜನ್ಮ ಮತ್ತು ಕರ್ಮದ ಪರಿಕಲ್ಪನೆಗಳನ್ನು ಆಧರಿಸಿದ ಸಾಮಾಜಿಕ ನಿಷೇಧಗಳು ಮತ್ತು ಪುನರ್ಜನ್ಮದ ನಂಬಿಕೆಯ ನಡುವಿನ ಸಂಘರ್ಷವನ್ನು ಕಣ್ಣಿಗೆ ಕಟ್ಟಿದಂತೆ ತೋರಿಸಿರುವ ಭೈರಪ್ಪನವರು ಬರೆದ ಪುಸ್ತಕವದು. ಕೈಯಲ್ಲಿ ಕಾಫಿ ಲೋಟ ಹಿಡಿದವನ ಕಣ್ಣ ಮುಂದೆ ಪ್ರಣತಿಯ ರೌದ್ರ ರೂಪ ಎದುರು ಬಂದಿತ್ತು. ಗಂಡನಲ್ಲವೆಂದು ತಾಳಿ ಕಿತ್ತು ಬಂದಿದ್ದಳು. ಆದರೆ ಅದೇ ಗಂಡ ಹೆಂಡತಿಯ ಸಂಬಂಧವನ್ನು ಉಳಿಸಿ ಸಮರ್ಥಿಸಿಕೊಂಡಿದ್ದಳು. ಹೆಣ್ಣು ತನ್ನವರನ್ನು ತೊರೆದು ಇದ್ದರೂ ಬೇರೆಯವರ ಮುಂದೆ ಬಿಟ್ಟುಕೊಡಲಾರಳು ಎನ್ನುವುದನ್ನು ಇಂದು ಕಣ್ಣ ಮುಂದೆಯೇ ತೋರಿಸಿಕೊಟ್ಟಿದ್ದಳು ಪ್ರಣತಿ. ಅವನಿಗೆ ಅರಿವಿಲ್ಲದೆ ಮುಖದಲ್ಲಿ ಮಂದಹಾಸ ಮಿನುಗಿತ್ತು. ನೀನಿಲ್ಲಿ ಪುಸ್ತಕ ಓದ್ಕೊಂಡು ಕೂರೋಕೆ ಬಂದಿಲ್ಲ ಅಂದ್ಕೊಳ್ತೀನಿ ನಾನು, ಬಿಗುವಾಗಿ ಹೇಳಿದನು. ಪದೇ ಪದೇ ಸೋಲುತ್ತಿದ್ದ ಮನಕ್ಕೆ ಒತ್ತಾಯವಾಗಿ ಕಲ್ಲು ಬಂಡೆ ಹೇರಿದ್ದನು. ಮತ್ತೇನು, ಇಲ್ಲಿ ನೋಡೋ ಅಂಥ ಅಷ್ಟೊಳ್ಳೆ ಮುಖಗಳು ಯಾವೂ ಇಲ್ಲ. ತೀಕ್ಷ್ಣವಾಗಿತ್ತು ನೋಟ ಅವಳದು. ಒಳ್ಳೆ ಮನಸ್ಸಿಗೆ ಮಾತ್ರ ಒಳ್ಳೆ ಮುಖಗಳು ಕಾಣಿಸೋದಂತೆ. ಜೇಬಿಗೆ ಕೈ ತೂರಿಸಿ ಹೇಳಿದನು. ಭ್ರಮೆಯಲ್ಲಿ ಬದುಕೋ ಜನ ಬೇರೆ ಏನು ಯೋಚನೆ ಮಾಡೋಕ್ಕೆ ಸಾಧ್ಯ? ವ್ಯಂಗ್ಯವಾಗಿ ಹೇಳಿದಾಗ ಕಾಮಾಲೆ ಕಣ್ಣಲ್ಲಿರೋ ಜನಕ್ಕೆ ಕಾಣೋದೆಲ್ಲ ಹಳದಿನೇ ಎಂದನು. ಈಗೇನು ಜಗಳ ಮಾಡಬೇಕಾ? ಎದ್ದು ನಿಂತಳು. ನನಗೆ ಬೇರೆಯದೇ ಮೂಡಿದೆ. ಭುಜ ಕುಣಿಸಿದನು ಗೌತಮ್. ಮಿಸ್ಟರ್, ಕೋಪದಲ್ಲಿ ಹೇಳಿದಳು. ಗೌತಮ್, ಗೌತಮ್ ನನ್ನ ಹೆಸರು. ಮೆಲುವಾಗಿ ಹೇಳಿದಾಗ ಅವಳ ನೋಟ ಇನ್ನಷ್ಟು ತೀಕ್ಷ್ಣವಾಯಿತು. ನಾನೀಗ ಗಂಗಾ ಸ್ನಾನಕ್ಕೆ ಹೊರಟಿದ್ದೀನಿ, ಇಷ್ಟ ಇದ್ರೆ ಬರಬಹುದು ಎಂದನು. ನಾನು ಬರೋಲ್ಲ, ಕಸಿವಿಸಿಯಿಂದ ಹೇಳಿದಳು. ಅವಳ ಮನದ ಗೊಂದಲವನ್ನು ಅರ್ಥ ಮಾಡಿಕೊಂಡ ಗೌತಮ್, ಕಾಶಿವರೆಗೂ ಬಂದು ಗಂಗೆಯಲ್ಲಿ ಮೈಮನಗಳನ್ನ ನೆನೆಸದೆ ಹೋದರೆ ನೀನು ಅಷ್ಟು ದೂರದಿಂದ ಬಂದಿದ್ದು ವ್ಯರ್ಥ ಆಗೋಗುತ್ತೆ. ಅಲ್ಲೇನೋ ನೀನು ಶವರ್ ಕೆಳಗೆ ನಿಂತು ಸ್ನಾನ ಮಾಡೋ ಹಾಗಿರಲ್ಲ. ಗಂಗೆಯಲ್ಲಿ 3 ಬಾರಿ ಮುಳುಗಿದ್ರೆ ಅದೇ ಸ್ನಾನ ಎಂದಾಗ ಆಯಿತು ಎಂದಳಷ್ಟೆ. ರೂಮಿನಿಂದ ಹೊರಬಂದವಳಿಗೆ ಒಂದು ರೀತಿಯ ಭಯವಾಯಿತು. ಸಣ್ಣ ಸಣ್ಣ ಗಲ್ಲಿಗಳು, ಕಿಕ್ಕಿರಿದ ಜನ, ತಪ್ಪಿ ಹೋದರೆ ಎನ್ನುವ ಭಯ ಕಾಡಿ ಗೌತಮ್ನ ಕೈ ಹಿಡಿದಳು. ಕೈಯನ್ನು ಹಿಡಿದ ಅವಳತ್ತ ನೋಡಿದಾಗ ಅವಳ ತಲೆ ಬಾಗಿತ್ತು. ಭಯಕ್ಕೆ ಉಗುಳು ನುಂಗಿದಳು. ನಕ್ಕವನು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಕರೆದೊಯ್ದನು. ಆಗ ನೋಡಿದರೆ ಚಾಮುಂಡಿ ಅವತಾರ ತಾಳಿದ್ದವಳು, ಈಗ ನೋಡಿದರೆ ಲೋಕವೇ ಅರಿಯದ ಮಗುವಂತೆ ಅವನ ಕೈ ಹಿಡಿದಿದ್ದಳು. ವಿಚಿತ್ರದ ಹೆಣ್ಣು ಅಂದುಕೊಂಡನು. ಗಂಗಾ ಸ್ನಾನ ಮುಗಿಸಿದವರು ಕ್ಷೇತ್ರ ಪಾಲಕ ಕಾಲಭೈರವನ ದರ್ಶನ ಮಾಡಲು ಹೊರಟರು. ನಂತರ ಮೃತ್ಯುಂಜಯ ಮಹಾದೇವನ ದರ್ಶನ ಮಾಡಲು ಹೊರಟರು. ಧನ್ವಂತರಿ ಕೂಪಂ ಬಳಿ ಹೋದಾಗ ಅದರಲ್ಲಿರುವ ನೀರು ಕುಡಿದರೆ ನಮ್ಮ ದೇಹದಲ್ಲಿರುವ ರೋಗಗಳೆಲ್ಲ ವಾಸಿಯಾಗುತ್ತವೆ ಎನ್ನುವುದು ಪ್ರತೀತಿ.
ಸಾಕ್ಷಾತ್ ಧನ್ವಂತರಿ ಮಹಾಮುನಿಗಳೇ ತಮ್ಮ ಔಷಧೀಯ ಶಕ್ತಿಯನ್ನೆಲ್ಲ ಈ ಬಾವಿಯಲ್ಲಿ ಲೀನ ಮಾಡಿದರಂತೆ. ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ವರದಿಯನ್ನು ಹೇಳುತ್ತಿದ್ದರು. ಅದನ್ನು ಕೇಳಿಸಿಕೊಂಡವಳು ಅವನ ಕಿವಿಯ ಬಳಿ ಬಾಗಿ, ಅಂಕಲ್ ಆಂಟಿಗೂ ಸಹ ತಗೊಂಡು ಹೋಗೋಣ ಎಂದಾಗ ಅವಳತ್ತ ನೋಡಿ, ನೀನೇ ತಗೋ ಎಂದನು. ಮೂತಿ ತಿರುವಿದವಳು ಅಲ್ಲೇ ಇದ್ದ ಒಬ್ಬ ಹುಡುಗನ ಬಳಿ ಹೋಗಿ ಕೊಂಡು ಬಂದಳು. ನಕ್ಕವನು ಸುಮ್ಮನೆ ಅಲ್ಲಿಂದ ನಡೆದನು. ಪ್ರತಿಯೊಂದಕ್ಕೂ ತನ್ನದೇ ಹಣ ಕೊಡುತ್ತಿದ್ದವಳ ಮೇಲೆ ಮೂಡಿದ್ದ ಕೋಪವನ್ನು ನಗುತ್ತಾ ಶಮನ ಮಾಡಿಕೊಳ್ಳುವ ವ್ಯರ್ಥ ಪ್ರಯತ್ನ ನಡೆಸುತ್ತಿದ್ದನು. ವಿಶ್ವನಾಥನ ದರ್ಶನಕ್ಕೆಂದು ಲಲಿತಾ ಘಾಟ್ ಬಳಿ ಬಂದು ನಿಂತರು ಅವರು. ವಿಶೇಷ ದರ್ಶನದ ಟಿಕೆಟ್ ಪಡೆದಿದ್ದ ಕಾರಣ ಅರ್ಧ ಗಂಟೆಯಲ್ಲಿಯೇ ದರ್ಶನವಾಗಿತ್ತು. ವಿಶ್ವನಾಥನ ದರ್ಶನ ಮುಗಿಸಿದವರು ಸೀದಾ ಗಂಗಾ ನದಿಯ ತಟಕ್ಕೆ ಬಂದರು. ಡಬಲ್ ಡೆಕ್ಕರ್ ಬೋಟ್ ಏರುವವರೆಗೂ ಇಬ್ಬರಲ್ಲೂ ಯಾವುದೇ ಮಾತುಕತೆ ಇರಲಿಲ್ಲ. ಕುತೂಹಲ ತಡೆಯಲಾಗದೆ ಕೇಳಿದ್ದಳು ಪ್ರಣತಿ. ತಣ್ಣನೆಯ ನೋಟ ಬೀರಿ, ನೀನು ಪದೇ ಪದೇ ಯಾಮಾರಲ್ವಲ್ಲ, ನಾನ್ಯಾಕೆ ಹೇಳಬೇಕು, ನೀನೇ ತಿಳ್ಕೊ. ದೂರದವರೆಗೂ ಸುಕೋಮಲೆಯಾಗಿ ಹರಿಯುತ್ತಿದ್ದ ಗಂಗೆಯತ್ತ ನೋಟ ನೆಟ್ಟನು. ಕೆಕ್ಕರಿಸಿ ನೋಡಿ ಮೂತಿ ತಿರುವಿ ಕುಳಿತಳು. ಭಯಕ್ಕೆ ಅವಳ ಬಲಗೈ ತೋರು ಬೆರಳಿನ ಉಗುರು ಅವಳ ಹಲ್ಲಿನ ಸಂದಿಯಲ್ಲಿ ಸಿಲುಕಿ ನಿಧಾನಕ್ಕೆ ಬಲಿಯಾಗುತ್ತಿತ್ತು. ದಶಾಶ್ವಮೇಧ ಘಾಟ್ ಬಳಿ ಬಂದಾಗ ಜನಸಾಗರವೇ ಅಲ್ಲಿತ್ತು. ಗೌತಮ್ನ ಕೈ ಹಿಡಿದೆ ನೀರಿಗೆ ಇಳಿದಳು ಪ್ರಣತಿ. ಮಣಿಕರ್ಣಿಕಾ ಘಾಟ್ ಬಳಿ ಗೌತಮ್ ಕರೆದೊಯ್ದಾಗ ತುಸು ಭಯವಾಯಿತು ಅವಳಿಗೆ. ತಾನು ತನ್ನದು ಎಂದು ಮೆರೆದ ಅದೆಷ್ಟೋ ದೇಹಗಳು ಬೆಂಕಿಯಲ್ಲಿ ಕರಗಿ ಬೂದಿಯಾಗುತ್ತಿದ್ದವು. ಮತ್ತೆ ಲಲಿತಾ ಘಾಟ್ ಬಳಿ ಬಂದು ಅಲ್ಲಿದ್ದ ನೇಪಾಳಿ ದೇವಸ್ಥಾನ ಮತ್ತು ಪಶುಪತಿ ದೇವರ ದರ್ಶನ ಪಡೆದು ಹೋಟೆಲಿಗೆ ಮರಳಿದರು. ಊಟ ಹೋಟೆಲಲ್ಲೇ ಮುಗಿಸಿದ್ದವರು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದರು. ಹೇಳಿದಂತೆ ಮ್ಯಾನೇಜರೇ ಸ್ವತಃ ಬಂದು ಅವರಿಗೆ ಸರ್ವ್ ಮಾಡಿ ಹೋಗಿದ್ದನು. ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಮಣಿಕರ್ಣಿಕಾ ಘಾಟ್ ಬಳಿ ಬಂದರು. ಅಲ್ಲೇ ಇದ್ದ ಸಾಧುಗಳ ಸಹಾಯದಿಂದ ವಿಧಿವಿಧಾನಗಳನ್ನು ಪೂರೈಸಿ ತಂದೆಯ ಅಸ್ಥಿಯನ್ನು ಗಂಗೆಯಲ್ಲಿ ವಿಸರ್ಜಿಸಿದರು. ಬಿಕ್ಕಿ ಅಳುತ್ತಿದ್ದ ಪ್ರಣತಿಯನ್ನು ತನ್ನೆದೆಗೆ ಒರಗಿಸಿಕೊಂಡು ಸಂತೈಸಿದ್ದನು ಗೌತಮ್. ಅವರಿಬ್ಬರ ಮುಂದೆ ಬಂದು ನಿಂತ ನಾಗಸಾಧುವನ್ನು ನೋಡಿ ಗೌತಮ್ಮೆ ಕ್ಷಣ ಬೆಚ್ಚಿದನು. ಪ್ರಣತಿ ಭಯಕ್ಕೆ ಅವನ ಎದೆಯಲ್ಲಿ ಇನ್ನಷ್ಟು ಉದುಗಿದಳು. ಗೌತಮ್ ಅವಳ ತಲೆ ಸವರಿದಾಗ ನಿಧಾನವಾಗಿ ಅವರತ್ತ ನೋಡಿದಳು. ಆ ಹುರಿಯುವ ಕಣ್ಣುಗಳಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆಯೇನೋ ಎನಿಸುವಷ್ಟು ಭಯವಾಯಿತು ಅವಳಿಗೆ. ಅವರ ಕಾಲಿಗೆರಗಲು ಬಾಗಿದ ಅವರಿಬ್ಬರಿಂದ ದೂರ ಸರಿದು ನಿಂತ ಆ ಸಾಧು, ಪೊರೆ ಕಳಚದ ಹೊರತು ಸತ್ಯ ಅನಾವರಣಗೊಳ್ಳದು ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟು ಹೋದರು. ಅರ್ಥವಾಗದಂತೆ ಮುಖ ನೋಡಿಕೊಂಡರು ಇಬ್ಬರು. ಅಲ್ಲೇ ಇದ್ದ ಸಾಧುಗಳು, ಅವ್ರ ಮಾತುಗಳೇ ಹಾಗೆ ಒಗಟೊಗಟಾಗಿ ಇರುತ್ತವೆ, ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಎಂದರು. ಸಂಜೆಯ ಗಂಗಾರತಿಯನ್ನು ಕಣ್ತುಂಬಿಕೊಳ್ಳಲು ದಶಾಶ್ವಮೇಧ ಘಾಟ್ ಬಳಿ ಬಂದರು. ಸ್ವಲ್ಪ ತಡವಾಗಿ ಬಂದ ಕಾರಣ ಹತ್ತಿರದಿಂದ ನೋಡಲಾಗಲಿಲ್ಲ ಅವರಿಗೆ. ಲಲಿತಾ ಘಾಟ್ ಬಳಿ ಬಂದು ಅಲ್ಲಿ ತೋರಿಸಲಾದ ಲೇಸರ್ ಪ್ರದರ್ಶನದಲ್ಲಿ ಕಾಶಿ ವಿಶ್ವನಾಥನ ಹಿನ್ನೆಲೆಯನ್ನು ನೋಡಿಕೊಂಡು ಮತ್ತೆ ರೂಮಿಗೆ ಹಿಂತಿರುಗಿದ್ದರು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.